ನಮಸ್ಕಾರ. ನನ್ನ HRK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್. ಇವ್ಲಾರ್ದೆ ಇವೇ ಬಿಟ್ಕೊಂಡ್ರು ಅನ್ನೋ ಗೇಮ್ ಆಯ್ತಿದ್ದು. ಸಡನ್ ಸರ್ಪ್ರೈಸ್. ವೆಲ್ಕಮ್. ಅಣ್ಣಯ್ಯನ ಬರ್ಡೇಗೆ ಕೇಕ್ ತವಕ್ಕೆ ಬಂದಿದ್ದೀನಿ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಒಂದು ರೀತಿ ದೇವ್ರು ಕೊಟ್ಟಿವ ಅಣ್ಣ ಅಂತ ಹೇಳ್ಬೋದು. ಬಾಗಿನ ಕೊಡ್ತೇವೆ ಪ್ರತಿ ವರ್ಷ ಕೂಡ ನನಗೆ ಇವರು. ತುಂಬ ದಿನ ಇಡಲ್ಲ, ಆಮೇಲೆ ಒಂದು ಹಾಫ್ ಅನ್ ಅವರ್ ಹಂಗೆ ಇಡ್ತೀನಿ. ಫ್ಲಾಪ್ ಗೇಮ್. ಈಗ ನೆಕ್ಸ್ಟ್ ಗೇಮ್ ಆಡ್ತಾ ಇದ್ದೀವಿ. ಬರೀ ಗೇಮ್ಗಳು ಹೋಗಿ ಹಾಕೊಂಡಿದ್ದೆ ಆಯಿತು, ಒಂದು ಗೇಮು ನೆಟ್ಟಿಗೆ ಬರಲಿಲ್ಲ. ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಎಲ್ಲಕ್ಕಿಂತ ಚಿನ್ನವನ್ನು ಮಿಸ್ ಮಾಡ್ಕೊತಿದ್ದೀವಿ. 11:56 12 ಗಂಟೆಗೆ ಇದ್ದಿದ್ದೆ ಇವತ್ತು. ನಮ್ಮ ಮನೆಯವ್ರು ನೆನ್ನೆ ಬಂದಿದ್ದು ಲೇಟ್ ಆಯ್ತಲ್ವಾ, ಸೊ ಅವ್ರಿಗೆ ಊಟ ಎಲ್ಲ ಕೊಟ್ಟು ಬೆಲ್ವ ತಂದು ಕೀಳ್ತಾ ಇದ್ದಾವೆ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೈಟಿನಲ್ಲಿದ್ದೀನಿ, ಮನೇಲಿದ್ದೀನಿ. ಹಾಗಾಗಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾನು ನನ್ನ ತಮ್ಮ ಸಿಂಪಲ್ ಆಗಿ ಒಂದು ಗೇಮ್ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಗೊತ್ತಲ್ವಾ, ಬಲೂನು ಹಾರ್ಟ್ ಇದರಲ್ಲಿ ಹೇರ್ ತುಂಬಿದ್ದೀವಿ. ಸೊ ಈ ಬಲೂನ್ನ ಯಾವ ಕೆಳಗೆ ಬೀಳಿಸ್ದೆ ಆಟ ಆಡ್ತವೆ ಅನ್ನೋದು ಇವತ್ತಿನ ಗೇಮು. ನೋಡೋಣ ಅವ್ನು ವಿನ್ ಆಗ್ತಾನ ನಾನು ವಿನ್ ಆಗ್ತೀನ ಅಂತ ಹೇಳಿಬಿಟ್ಟು ಈ ಗೇಮ್ ಆಡೋದ್ರ ಜೊತೆಗೆ ನನ್ನ ಮಗಳು ಕ್ವಾಟ್ಲೆ ಕೂಡ ಸಹಿಸ್ಕೋಬೇಕು. ಎಸ್, ಲೆಟ್ ಸ್ಟಾರ್ಟ್ ದ ಗೇಮ್. ಬರೋದೇನಪ್ಪ ಅಂದರೆ ಇಷ್ಟೇ ಬೌಂಡ್ರಿ, ಕೆಳಗೆ ಕೂತಿರ್ಬೇಕು. ಆ ಕಡೆ ಈ ಕಡೆ ಹಿಂಗೆ ಅಲ್ಲಾಡ್ಬೋದು ಅಷ್ಟೇ. ಮೇಲೆ ಎದ್ದು ನಿಂತು ಹೊಡೆಯೋ ಆಗಿಲ್ಲ, ಆ್ಯಂಡ್ ತುಂಬ ಮುಂದೆ ಬಂದು ಹೊಡೆಯೋ ಆಗಿಲ್ಲ. ಕೂತಿದ್ದ ಜಾಗದಲ್ಲೇ ಎರಡೂ ಕೈನ ಯೂಸ್ ಮಾಡ್ಬೋದು. ಅದು ಈ ಗೇಮು. ಸ್ಟಾರ್ಟ್ ಮಾಡೋಣ. ನನ್ನ ತಮ್ಮ ಅವನ ಲ್ಯಾಂಗ್ವೇಜಲ್ಲೇ ಹೇಳ್ತಾ ಇದ್ದಾನೆ, ನಾವಿಬ್ಬರು ಗೇಮ್ ಆಡ್ತಾ ಇದ್ದೀವಿ, ನಮ್ಮ ಅಕ್ಕನ ಸೋಲಿಸ್ತೀನಿ, ನಾನು ಗೆಲ್ತೀನಿ ಅಂತ. ಬಟ್ ಅವನು ಹೇಳಿದ್ದು ಫಸ್ಟು ಈ ಥರ ಬಾಲನ್ನು ಇದು ಮಾಡಿಬಿಟ್ಟು ಏನಾದರೂ ತಿನ್ನೋ ಥರ ಮಾಡೋಣ ಅಂತ ಹೇಳಿ, ಬಟ್ ಬೇಡ ಅದು ಅಂತ ಹೇಳಿಬಿಟ್ಟು ಈ ಬಾಲ್ ಗೇಮ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. 2 ಸಲ ನಾನು ವಿನ್ ಆದೆ, 1 ಸಲ ಅವ್ನು ವಿನ್ ಆದ. ಅವನು ಬರೀ ಅಂಡ ಬಂಡ ಆಡ್ತಾ ಇದ್ದ, ನಾವು ಸುಮ್ಮನೆ ಆರಾಮಾಗಿ ಕುತ್ಕೊಂಡು ಗೇಮ್ ಆಡ್ತಾ ಇದ್ವಿ. ಬಟ್ ಸಡನ್ಲಿ ಸರ್ಪ್ರೈಸ್ ನನಗೆ ಬೆಲ್ ಆಯಿತು. ಯಾರು ಅಂತ ನೋಡಿದ್ವಿ, ನಮ್ಮ ಶರತಣಯ್ಯ ಬಂದಿದ್ರು. ಲಾಸ್ಟ್ ವೀಕ್ ಬಂದಿದ್ರಂತೆ, ಬಟ್ ಆವಾಗ ಪಾಪು ನೋಡೋಕೆ ಬಂದಿದ್ವಿ. ನಾವು ಪಾಪು ಕರ್ಕೊಂಡು ಊರಿಗೆ ಹೋಗ್ಬಿಟ್ಟಿದ್ವಿ, ಹಾಗಾಗಿ ನೋಡೋಕ್ಕೆ ಸಿಕ್ಕಿರಲಿಲ್ಲ. ಇವಾಗ ಫೋನ್ ಮಾಡಿಕೊಂಡು ಬಂದಿದ್ದೇವೆ ಇದೀವ ಅಂತ ಹೇಳಿಬಿಟ್ಟು. ಸೊ ಈ ಗೇಮ್ನ ಆಡ್ತಾ ಇರಬೇಕಾದ್ರೆ ಇವ್ಲಾರ್ದೆ ಇವೇ ಬಿಟ್ಕೊಂಡ್ರು ಅನ್ನೋ ಥರ ಏನೇನೋ ಹುಚ್ಚುಚ್ಚು ಗೇಮ್ ಆಡ್ತಾ ಇದ್ವಿ. ಹಾಗೆ ಟೈಮ್ ಪಾಸ್ಗಷ್ಟೇ. ಇದು ಒಂದು ಫ್ಲಾಪ್ ಗೇಮ್ ಅಂತಲೇ ಹೇಳ್ಬೋದು. ಮಾಡು ಕ್ಯಾಮಿಲ್ಲ, ನನಗೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾಶ ಆಗ್ಬಿಟ್ಟೆ ನಾನು. ಡಿಂಗ್ರಿ ನನ್ನ ಮಗನ. ಸಡನ್ ಸರ್ಪ್ರೈಸ್. ವೆಲ್ಕಮ್ ವೆಲ್ಕಮ್. ಜುಲೈ 26 ನಮ್ಮ ಮನೆಯಿಂದ ಬರ್ತಡೇ ಇತ್ತು. ಸೊ ಬರ್ಡೇ ದಿನ ಪಾಪ ಅವರು ಹಿಂದಿನ ದಿನ 2 ಡೇಸ್ ಬ್ಯಾಕ್ ಬಂದಿದ್ವಿ, ನಾನು ಇರಲಿಲ್ಲ. ಹಾಗಾಗಿ ಇವತ್ತು ಬಂದಿದ್ವಲ್ಲ ಅಂತ ಹೇಳಿಬಿಟ್ಟು ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಕೇಕ್ ತಗೋಕ್ಕೆ ಅಂತ ಕೇಕ್ ತೊಗೊಂಡು ಅದ್ರ ಮೇಲೆ ಅಣಯ್ಯ ಅಂತ ಹೇಳಿ ಬರೆಸ್ತೆ. ನಮ್ಮನ್ನು ಮರ್ತ್ಕೊಂಡ್ಬಿಟ್ಟೆ ಅಲ್ವಾ ನೀನು? ಇಲ್ಲ ಮತ್ಕೊಂಡಿದ್ರೆ ಬಿಲೇಟೆಡ್ ಅಲ್ಲ, ಬಿಲೇಟೆಡ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡ. ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ. ನಮ್ಮ ಅಣ್ಣಯ್ಯಂಗೆ ಕನ್ನಡ ಅಂದ್ರೆ ಇಷ್ಟ, ಕನ್ನಡ ಅಭಿಮಾನಿ. ಅದಕ್ಕೆ ಅಣ್ಣಯ್ಯ ಅಂತ ಕನ್ನಡದಲ್ಲಿ ಬರ್ಸಿದ್ದೀನಿ. ಹ್ಯಾಪಿ ಬರ್ಡೇ ಕನ್ನಡದಲ್ಲಿ ಸಿಗಲಿಲ್ಲ, ಅದಕ್ಕೆ ಇಂಗ್ಲೀಷ್. ಈಗ ನಿಮ್ಮ ಸವದಿ ಕಟ್ ಮಾಡಿ ಕೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಕುಳ್ಳಣ್ಣಯ್ಯ, ಹ್ಯಾಪಿ ಬರ್ಡೇ. ಅಲ್ಲೇ ಸೈಡಿಗೆ ಕೆಳಗಿಡವ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಬಾಳಿನ ದೀಪ ನಗು ದೇವರ ರೂಪ ನೀನೇ ಮಗು. ಹಾಡು ಗೊತ್ತಿಲ್ಲ, ಹೆಂಗೆ ಬರುತ್ತೆ ಹಂಗೆ ಹೇಳಿದ್ದೀನಿ. ಫಸ್ಟ್ ಕೇಕ್ ನೀನೇ ತಿನ್ನೋ, ನಿನ್ನ ಬರ್ಡೇದು. ಹ್ಯಾಪಿ ಬರ್ಡೇ. ಹೋದ ವರ್ಷ ಹಿಂಗೆ ನಿನ್ನ ಬರ್ಡೇದು ನೀನೇ ತಿಂದಿದ್ದೆ ಫಸ್ಟು, ಈ ವರ್ಷನೂ ಹಂಗೆ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಫೈನಲಿ ಕೇಕೆಲ್ಲ ಕಟ್ ಮಾಡಿ ಕೇಕೆಲ್ಲ ತಿನ್ನಿಸಿದ್ವಿ. ಅದಾದಮೇಲೆ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ಊಟ ಎಲ್ಲ ಮಾಡಿದೆ. ಬಟ್ ಅಷ್ಟೇ ಆಗು ಅಂತ ಹೇಳಿದ್ವಿ. ನಮ್ಮ ಮನೆಗೆ ಹೋಗ್ಬೇಕಿತ್ತು ಅಂತ ಹೇಳಿಬಿಟ್ಟು ಹೊರಟೋದ್ವಿ. ಕೇಕ್ ತಿನ್ನಕ್ಕೆ ಆಸೆ ಮುಟ್ಟಕ್ಕೆ ಹೋರಾಡ್ತೈತಂಗೆ.
ಕೇಕು ಸೂಪರು ಮಗಳೇ, ಕೇಕು ಸೂಪರು, ಮುಟ್ಟಬಾರ್ದು. ಬರ್ತಡೇ ನಮ್ಮ ಮನೆಯಿಂದು ಕೇಕ್ ತಿನ್ನೋರು ನಾವು ಕಾಯ್ತಾ ಇದ್ದೀವಿ ಪ್ಲೇಟ್ ಇಟ್ಕೊಂಡು. ಕೇಕ್ 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 ಕೇಕ್. ಅಣ್ಣಯ್ಯ ಅನ್ನೋ ನೇಮ್ನ ಕಟ್ ಮಾಡಿಲ್ಲ, ಇವತ್ತು ಸೆಲೆಬ್ರೇಷನ್ ಮಾಡಿದ್ದೀನಲ್ಲ ಅದಕ್ಕೆ ಇದನ್ನ ಹಾಗೆ ಇಡ್ತೀನಿ. ತುಂಬ ದಿನ ಇಡಲ್ಲ, ಆಮೇಲೆ ಒಂದು ಹಾಫ್ ಆನ್ ಅವರ್ ಹಂಗೆ ಇಡ್ತೀನಿ. ಗೇಮ್ ಆಡೋಕ್ಕೆ ರೆಡಿ. ಏನಪ್ಪ ಗೇಮು ಅಂದರೆ ನಮ್ಮ ಅಣ್ಣಯ್ಯನೂ ಬಂದಿದ್ದರಿಂದ ಅವನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ನಾನು ಟೈಮರ್ ಆನ್ ಮಾಡಿ ಇಟ್ಕೊತೀನಿ ಅಣ್ಣಯ್ಯ. ಇದನ್ನು ನೀನು ಬಾಯಲ್ಲೇ ಊದಿ ಊದಿ ಮೇಲೆ ಇದು ಮಾಡಬೇಕು, ಕೈಯಲ್ಲಿ ಟಚ್ ಮಾಡೋಂಗಿಲ್ಲ. ಯಾವ ಜಾಸ್ತಿ ಹೊತ್ತು ಗಾಳೀಲಿ ಬಲೂನ್ನ ಊದ್ತವೆ ಅನ್ನೋದು ಗೇಮು. ಓಕೆನಾ? ಓಕೆ, ಸ್ಟಾರ್ಟ್ ಮಾಡು. ಹಂಗೆ ಗುಡ್ ಗುಡ್ ಗುಡ್. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್, ಗೋ ಗೋ. ಲಾಸ್ಟ್ ಆಡಿದ ಗೇಮು ಫ್ಲಾಪ್ ಆಯಿತು. ಅದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕರೆಕ್ಟಾಗಿ ಬರಲಿಲ್ಲ, ಉಸಿರುವುದಕ್ಕಾಗಲಿಲ್ಲ. ಆ್ಯಂಡ್ ಈಗ ನೆಕ್ಸ್ಟ್ ಗೇಮ್ ಆಡ್ತಾ ಇದ್ದೀವಿ. ಇದೇನಪ್ಪ ಅಂತ ಹೇಳಿದ್ರೆ, ಈ ಕಲ್ಗಳಿದೆಯಲ್ಲ ಇದನ್ನೆಲ್ಲ ಹಿಂಗೆ ಚಲಾಪಿಲಿ ಮಾಡ್ತೀವಿ. ಬಲೂನ್ನ ಮೇಲೆ ಎಸ್ಬಿಟ್ಟು ಈ ಕಲ್ಲನ್ನ ಎಲ್ಲ ಈ ಬುಟ್ಟಿ ಒಳಗೆ ತುಂಬಬೇಕು. ಬಲೂನು ಕೆಳಗೆ ಬೀಳಬಾರ್ದು. ಅದು ಗೇಮು. ನೋಡೋಣ ಯಾವ ಬೇಗ ಮುಗಿಸ್ತವೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಟೈಮರ್ ಓಡ್ತಾ ಇದೆ. ಟೈಮಲ್ಲಿ ನನ್ನ ತಮ್ಮ ಬಲೂನ್ನ ಹೋಲ್ಡ್ ಮಾಡಿಕೊಂಡು ಇದಿಷ್ಟು ಫಿಲ್ ಮಾಡಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ನನ್ನ ಟೈಮ್ ನೋಡೋಣ. ನಾವು ಗೇಮ್ ಆಡಿದ 3 ಜನ, ಸೊ ಅದೆಲ್ಲ ಕೌಂಟ್ ಬರ್ಕೋತಾ ಇದೆ ಯಾವ್ಯಾವುದು ಎಷ್ಟೆಷ್ಟು ನಿಮಿಷ ಅಂತ ಹೇಳಿ. ನನ್ನ ತಮ್ಮಂದು 9.36 ಬಂತು. ಅಲ್ಲಿಗೆ ಸ್ವಲ್ಪ ಲೇಟಾಗಿ ಮುಗಿಸಿದ್ದಾನೆ. ಟೈಮರು ನನ್ನ ತಮ್ಮ ಆನ್ ಮಾಡಿ ಇಟ್ಕೊಂಡಿದ್ರಿಂದ ಅಂಡ ಬಂಡ ಓಡಿಸ್ತಾ ಇದ್ದ ಅವನು. ನಾವು ಹಾಕಿ ಎಷ್ಟೇ ಹೊತ್ತಾದ್ರೂ ಅವನು ಸ್ಟಾಪ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಂದು ನಮ್ಮ ಮನೆಯಿಂದ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಅವ್ನು ಫಸ್ಟ ನಾನು ಫಸ್ಟಾಗಿ ಗೊತ್ತಿಲ್ಲ, ಬಟ್ ಫಸ್ಟ್ ಆ್ಯಂಡ್ ಸೆಕೆಂಡಲ್ಲೇ ಇದ್ವಿ ಇಬ್ಬರೂ ಕೂಡ. ನೋಡಿ ಆದರೆ ಇವನು 48, 47, 46, 45 ಆಗೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಸ್ಟಾಪ್ ಮಾಡಿದ್ದಾನೆ. ಸೊ ಫೈನಲಿ ನಾನು ಅಥವಾ ಹಣ ಇದ್ವಲ್ಲಿ ಒಬ್ಬ ವಿನ್ನರ್. ಮೂವಿಗೆ ಹೋದ್ಮೇಲೆ ನಮ್ಮ ಅಡುಗೆನ ಮಿಸ್ ಮಾಡ್ಕೊತಾ ಇದೀಯಾ? ತುಂಬಾ ಮಿಸ್ ಮಾಡ್ಕೊತಿದೀವಿ. ಎಲ್ಲಕ್ಕಿಂತ ಚಿನ್ನವನ್ನು ಮಿಸ್ ಮಾಡ್ಕೊತಿದೀವಿ. ಹಂಗೆ ನಮ್ಮ ಅಡುಗೆ ಮಿಸ್ ಮಾಡ್ಕೊತಾ ಇಲ್ವಾ? ಎಲ್ಲ ನೀವೇ. ನಮ್ಮ ಮನೆಯಲ್ಲಿ ಇದ್ದಾಗ ವೆರೈಟಿಯಾಗಿ ನಾನು ಮಾಡ್ಕೊಳುವೆ, ನಮ್ಮ ಮನೆ ಹೆಂಗೂ ಮಾಡಿಕೊಡುವೆ. ಬೂಮ್ ಬೂಮ್. ಟೈಮ್ ಎಷ್ಟು? ಟೈಮ್ ತೋರಿಸಿ. 11:56, 12 ಗಂಟೆಗೆ. ಮಾರ್ಚ್ 7th ಬಂದಿದ್ದಾವೆ ನಮ್ಮ ಮನೆಯವರು. ತಿರುಗಿ ಕಡೆ ಸುಸ್ತಾಯ್ತಾ? ಬೈಕ್ ಓಡಿಸ್ಕೊಂಡು ಸುಸ್ತಾಗಿ ಬಂದಿದ್ದಾವೆ. ಇದೇ ಅಷ್ಟೇ ಇಲ್ಲೂ. ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ಊಟ ಹಾಕ್ಕೊಡ್ತೀನಿ. ಊಟ ಮಾಡಿಸ್ಲಾ ನಾನು? ಒಬ್ಬ ನಿಜ. ಅಲ್ಲಿ ಮಾರ್ನಿಂಗ್ 5ಗೆ ಎದ್ದಿದ್ದೆ ಇವತ್ತು. ನಮ್ಮ ಮನೆಯವ್ರು ನೆನ್ನೆ ಬಂದಿದ್ದು ಲೇಟ್ ಆಯ್ತಲ್ವಾ, ಸೊ ಅವ್ರಿಗೆ ಊಟ ಎಲ್ಲ ಕೊಟ್ಟು ತಾಚಿ ಮಾಡಿ ಅವಲೇ ಮಾರ್ನಿಂಗ್ ಎದ್ದು ನಮ್ಮ ಊರಿಗೆ ಬರ್ತಾ ಇದ್ದೀವಿ. ಹಾಸನಲ್ಲೇ ತಿಂಡಿ ಮಾಡ್ಕೊಂಡು ಬಂದೆ. ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೆ. 5 ಗಂಟೆಗೆ ಎದ್ದು ನಮ್ಮ ಅಪ್ಪಾಜಿಗೋಸ್ಕರ ಬೆಲ್ವತ್ತಣ್ಣಿತ್ತು, ಅದಕ್ಕೆ ನಮ್ಮ ಮನೆಯವ್ರಿಗೆ ಬೆಲ್ವತ್ತಣ್ಣು ಕಿತ್ಕೊಡಿ ಅಂತ ಹೇಳಿದೆ. ಸೊ ನಮ್ಮ ಮನೆಯವರು ಕೊಲಿಗೆ ಅಥವಾ ಮಾತಾಡಿಕೊಂಡು ಬೆಲ್ವತ್ತಣ್ಣು ಕೀಳ್ತಾ ಇದ್ದಾವೆ. ಎಲ್ಲ ಕಾಯ್ದೆ, ಅದಕ್ಕೆ ನೋಡಿಬಿಟ್ಟು ಸ್ವಲ್ಪ ಹಣ್ಣಾಗಿವೆ ತೊಗೊಳ್ಳಿ ಅಂತ ಹೇಳಿದೆ. ನೋಡ್ತಾ ಇದ್ದಾವೆ. ಎಸ್ಟಿಮೇಷನ್ ಆಗ್ತಿದ್ದಾವೆ, ಸ್ಕೆಚ್ ಆಗ್ತವೆ. ಯಾವ್ದು ಹೊಡಿಯೋಣ ಅಂತ ಕೋಲ್ ಹಿಡ್ಕೊಂಡು ನಿಂತಿವೆ. ಅದು ನೋಡಿ. ಮಕ್ಕಳು ಮಲಗಿದ್ದಾಗಲೇ ತಾಯಿ ದೇವಿಗೆ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಬರುತ್ತಂತೆ, ಯಾಕೆಂದರೆ ಕ್ವಾಟ್ಲೆ ಕೊಡಲ್ವಲ್ಲ ಅದಕ್ಕೆ. ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.